ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಒಂದು ವಾರದ್ದು ಫುಲ್ಲು ಕ್ಲಿಪ್ಪಿಂಗ್ಸ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮನೆಗೆ ಇಲ್ಲಿ ಪಿಜನ್ ನೆಟ್ ಹಾಕೋರು ಬಂದಿದ್ರು. ಯಾಕಂದರೆ ನಮ್ಮ ಮನೆ ಹತ್ರ ತುಂಬಾ ಪಿಜನ್ಸು ಪಾರಿವಾಳ ಜಾಸ್ತಿ. ಹಾಗಾಗಿ ನಾನು ಹಾಕಿಸ್ಬೇಕು ಅಂತ ಅನ್ಕೊತಾ ಇದ್ದೆ, ಹಾಕ್ಸೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಾಂದರೆ ಹೊರಗಡೆ ಹೋಗ್ಬಿಡ್ತಿದ್ವಿ. ಸ್ಯಾಟರ್ಡೆ ಸಂಡೇ ಅಷ್ಟೇ ನನ್ನ ಹಸ್ಬೆಂಡ್ಗೆ ಟೈಮ್ ಸಿಗೋದು. ಇಲ್ಲಾಂದರೆ ಹೊರಗಡೆ ಹೋಗ್ತಿದ್ವಿ. ಹಿಂಗೆ ಆಗಿಬಿಡೋದು, ಮರ್ತು ಹೋಗಿ ಹಾಕ್ಸೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಹಾಕ್ಸೇ ಬಿಡೋಣ ಅಂತಂದು ಫೋನ್ ಮಾಡಿ ಕರೆಸಿ ಹಾಕಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಇದು ತುಂಬ ದಿನದ್ದೇ ವಿಡಿಯೋ, ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಡೈಲಿ ವ್ಲಾಗ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ನಲ್ವ, ಹಾಗಾಗಿ. ಸೊ ನಂದು ಟ್ರೈಪಾಡ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಮಕ್ಕಳಿಂದ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ಡೈಲಿ ವ್ಲಾಗ್ ಮಾಡೋದಕ್ಕೆ. ಹಾಗಾಗಿ ಅಲ್ಲಿ ಇಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಹಾಕಿದ್ರೆ ತುಂಬ ಸೇಫ್ಟಿನೂ ಇರುತ್ತೆ ಅನ್ನೋದಕ್ಕೋಸ್ಕರ. ನಮ್ಮ ಮನೆ ಹತ್ರ ಹಾಗೆ ಮಂಕಿಗಳೆಲ್ಲ ಜಾಸ್ತಿ, ನಮ್ಮ ಅಪಾರ್ಟ್ಮೆಂಟ್ ಹತ್ರ. ಈ ಕಡೆ ಪಕ್ಕಕ್ಕೆ ನೋಡ್ತಾ ಇರ್ಬೋದು, ಮಾವಿನ ಮರ ಎಲ್ಲ ಕಾಣ್ತಾ ಇದೆ ಅಲ್ವಾ, ಅಲ್ಲೆಲ್ಲ ಮಂಕಿಗಳೆಲ್ಲ ಜಾಸ್ತಿ. ಮಾವಿನ ಹಣ್ಣೆಲ್ಲ ತಿನ್ನೋಕೆ ಬರುತ್ತಲ್ವ, ಹಾಗೆ ಇಲ್ಲೇ ಪಕ್ಕಕ್ಕೆ ಅಪಾರ್ಟ್ಮೆಂಟ್ ಆಗಿಬಿಡುತ್ತೆ. ಹತ್ಕೊಂಡು ಅವ್ರ ಇವ್ರ ಮನೇಲೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಇಲ್ಲಿ ಗ್ರಿಲ್ಲು ನೆಟ್ಟು ಹಾಕ್ಸಿದ್ರು. ನಾವೇ ಬಿಡು ಅಂತಂದು ಸುಮ್ಮನಾಗಿದ್ವಿ. ಮತ್ತೆ ಮಂಕಿಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ವರ್ಷಕ್ಕೆ 1-2 ತಿಂಗಳಂತೂ ಮಂಕಿ ಕಾಟ ಇದ್ದೇ ಇರುತ್ತೆ ನಾವು ಈ ಮನೆಗೆ ಬಂದಾಗಿಂದ. ಹಾಗಾಗಿ ಬಿಡು 1-2 ತಿಂಗಳಲ್ಲ ಅಂತಂದು ಸುಮ್ಮನೆ ಆಗಿದ್ವಿ. ಲಾಸ್ಟ್ ಇಯರ್ ಅಂತೂ ತುಂಬಾ ಇದು ಮಾಡಿಬಿಡ್ತು, ಮಂಕಿ ಕಾಟ ಕೊಟ್ಬಿಡ್ತು. ಈ ಸಲ ಅಷ್ಟೊಂದಿಲ್ಲ. ಆಮೇಲೆ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಯಾಕೆ ಅಂತಂದು ಪಾರಿವಾಳಗಳು ಕೂಡ ಜಾಸ್ತಿ ಆಗ್ತಾಯಿತ್ತು. ಹಾಗೆ ನನ್ನ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇರ್ತಾರೆ, ಗೊತ್ತಾಗಲ್ಲ ಅಂತಂದು ಮಂಕಿ ಬಂದರೆ ಸುಮ್ಮನೆ ಅಟ್ಯಾಕ್ ಮಾಡಿಬಿಟ್ರೆ ಅಂತಂದು ಹಾಕಿಸ್ತಾ ಇದ್ದೀವಿ. ಪಾರಿವಾಳಕ್ಕಿಂತ ಮಂಕಿಗೆ ನನಗೆ ಸ್ವಲ್ಪ ಭಯ ಜಾಸ್ತಿ. ಯಾಕಂದರೆ ಮನೆ ಒಳಗಡೆ ಎಲ್ಲ ಬಂದು ಗಲೀಜು ಮಾಡೋಗ್ಬಿಡ್ತಾ ಇತ್ತು. ಹಂಗಾಗಿ ಈಗ ನೆಟ್ಟನ್ನು ಹಾಕಿಸ್ತಾ ಇದ್ದೀವಿ. ಸೊ ಅವರು ಸ್ಕ್ವೇರ್ ಫೀಟ್ ಮೇಲೆ ಲೆಕ್ಕ ತೊಗೊಂಡ್ಬಿಟ್ಟು ಅದ್ರ ಮೇಲೆ ನೆಟ್ಟನ್ನು ಹಾಕ್ತಾರೆ. ಆ್ಯಕ್ಚುಲಿ ನನಗೆ ನೆಟ್ ಹಾಕ್ಸೋದಕ್ಕೆ ಇಷ್ಟ ಇರಲಿಲ್ಲ. ನನಗೆ ಒಂಥರ ಜೈಲದಂಗೆ ಆಗುತ್ತೆ, ಬೇಡ ಹಿಂಗೆ ಓಪನ್ ಆಗಿ ಫ್ರೀಯಾಗಿರಲಿ ಅಂತಂದು ಹಾಗೆ ಬಿಟ್ಟಿದ್ದು ನಾನೇ. ಅದಕ್ಕೆ ಇಷ್ಟೊಂದು ಲೇಟ್ ಆಯಿತು. ಇಲ್ಲಾಂತಂದರೆ ಮನೆಗೆ ಬಂದ ತಕ್ಷಣವೇ ಹಾಕ್ಸ್ಬಿಡ್ತಾಯಿದ್ವಿ. ನನ್ನ ಹಸ್ಬೆಂಡ್ಗೂ ಇಷ್ಟ ಇಲ್ಲ, ಬಿಡು ಹಂಗೆ ಇರಲಿ ಅಂತ ಅಂದ್ಕೊಂಡಿದ್ವಿ. ಬಟ್ ಇತ್ತೀಚೆಗೆ ಸುಮ್ಮನೆ ಯಾಕೆ ಮಂಕಿಗಳೆಲ್ಲ ಟ್ಯಾಪೆಲ್ಲ ಆನ್ ಮಾಡಿ ಹೋಗ್ಬಿಡ್ತಾ ಇತ್ತು. ಆಮೇಲೆ ಡಸ್ಟ್ಬಿನ್ನಲ್ಲಿ ಏನಾದರೂ ಇಟ್ಟಿದ್ರೆ ಡಸ್ಟ್ಬಿನ್ನಲ್ಲಿ ಇರೋದನ್ನೆಲ್ಲ ಚೆಲ್ಲಿ ಅದರಲ್ಲಿ ಏನಾದರೂ ತಿನ್ನೋದಿದ್ದರೆ ತಿನ್ಕೊಂಡು ಎಲ್ಲ ಗಲೀಜು ಮಾಡಿ ಹೋಗ್ಬಿಡ್ತಾ ಇತ್ತು. ಹಾಗಾಗಿ ನಾವು ಒಂದೊಂದು ಸಲ ಮನೇಲಿ ಇರ್ತೀವಿ, ಒಂದೊಂದು ಸಲ ಇರಲ್ಲ. ಹಾಗಾಗಿ ನೋಡ್ಕೊಂಡು ಇರೋಕ್ಕಾಗಲ್ಲ. ಹಾಗೆ ಬಾಲ್ಕನಿ ಡೋರ್ನೂ ಕೂಡ ತೆಗಿಯೋದಕ್ಕೆ ಕಷ್ಟ ಆಗಿಬಿಟ್ಟಿತ್ತು. ಯಾವಾಗ ಹೆಂಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಓಪನ್ ಮಾಡಿ ಇಟ್ಬಿಟ್ರೆ ಸೀದಾ ಮನೆ ಒಳಗೆ ಬಂದುಬಿಡ್ತಾ ಇದ್ವು ಮಂಕಿಗಳೆಲ್ಲ. ಹಂಗಾಗಿ ಅದು ಮೇನ್ ಮಂಕಿಗೋಸ್ಕರನೇ ಇದು ಹಾಕ್ತಾ ಇರೋದಷ್ಟೇ, ಪಿಜನ್ ನೆಟ್ ಅಂತ ಹೆಸ್ರಿಗಷ್ಟೇ. ಬಟ್ ಪಿಜನ್ಗೂ ಕೂಡ ಇಲ್ಲೆಲ್ಲ ಒಳಗಡೆ ಬಂದು ಗೂಡು ಕಟ್ಟೋದು ಅದೆಲ್ಲ ಮಾಡೋದಕ್ಕಾಗಲ್ಲ. ಇನ್ನು ಒಳಗಡೆ ಎಲ್ಲ ಬರ್ತಾಯಿತ್ತು ಅಂದರೆ ಕುತ್ಕೊತಾ ಇತ್ತು ಅಷ್ಟೇ ಗ್ರಿಲ್ ಮೇಲೆ. ಅಂದ್ರೂ ಕೂಡ ಬೇಡ ಅಂತಂದು ಎಲ್ಲ ಕ್ಲೀನಾಗಿ ಹಾಕಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಫುಲ್ ಕರೆಕ್ಟಾಗಿ ನೀಟಾಗಿ ಹಾಕಿದ್ದಾರೆ. ಇವಾಗ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಅಂದರೂ ಕೂಡ ಒಂಥರ ಜೈಲ್ ಅಂತ ಅನಿಸ್ಬಿಡುತ್ತೆ ನನಗಂತೂ. ಒಂದೊಂದು ಸಲ ಗ್ರಿಲ್ಗಿನ್ನ ಬೆಟರ್ ಬಿಡಿ ಇದು ಅಂತ ಅನಿಸ್ಬಿಡುತ್ತೆ. ಗ್ರಿಲ್ಲ ಅಂತಂದರೆ ಬೇಡ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಗ್ರಿಲ್ ಏನು ಬೇಡ, ಇದನ್ನೇ ಹಾಕ್ಸಿದ್ರಾಯ್ತು ಅಂತಂದು ಇದನ್ನೇ ಹಾಕ್ಸಿದ್ವಿ. ಫೈನಲಾಗಿ ಹಾಕಿ ಹೋದ್ರವರು. ಒಂದು ಬಾಲ್ಕನಿನ ಖಾಲಿ ಬಿಟ್ಕೊಂಡಿನಿ. ಇನ್ನೊಂದು ಬಾಲ್ಕನಿನಲ್ಲಿ ಈ ಥರ ಹೂವಿನ ಗಿಡ ಏನಾದರೂ ಹಾಕ್ಕೊತಾ ಇರ್ತೀನಿ. ಹಾಗೆ ಈ ಥರ ಮೆಂತ್ಯ ಸೊಪ್ಪಿಂದು ಬೀಜ ಹಾಕಿದ್ದೆ. ಒಂದು 3 ಪಾಟಲ್ಲಿ ಹಾಕಿದ್ದೆ. ಈ ಪಾಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಒಂದು ಪಾಟ್ ಫುಲ್ ಬಂದಿದೆ. ಹೂವು ಎಲ್ಲ ಬಿಡ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಬಲ್ತೋಗಿದೆ ಅಂತ ನಾನು ಕಿತ್ಕೊತಾ ಇದ್ದೀನಿ, ಏನಾದರೂ ಮಾಡೋಣ ಅಂತಂದು. ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಫ್ರೆಶ್ ಆಗಿರುತ್ತಲ್ವ, ನಾವು ಮನೆಯಲ್ಲೇ ಬೆಳೆಸಿ ಕಿತ್ಕೊಂಡು ತಿಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ ಟೈಮು ಪುದೀನ ಸೊಪ್ಪು ಹಾಕಿದ್ದೆ. ಆಲ್ಮೋಸ್ಟ್ ಅದನ್ನ ಒಂದು 5 to 6 ಟೈಮ್ಸು ತಕ್ಕೊಂಡಿದ್ದೀನಿ. ಇನ್ನೂ ಕೂಡ ಬರ್ತಾ ಇದೆ. ಅದು ಪಕ್ಕದ ಪಾಟಲ್ಲಿ ಹಾಕಿದ್ದೀನಿ. ಅಷ್ಟೊಂದು ಬಂದಿಲ್ಲ ಈ ಸಲ. ಜಾಸ್ತಿ ಕಿತ್ಕೊಂಡ್ಬಿಟ್ಟೆ. ಹಾಗಾಗಿ ನಿಧಾನಕ್ಕೆ ಬೆಳೀತಾ ಇದೆ. ಇದು ಮೆಂತ್ಯ ಸೊಪ್ಪು ಇದೆ ಫಸ್ಟ್ ಹಾಕಿದ್ದು, ನೋಡೋಣ ಅಂತ ಹಾಕಿದೆ. ಮೆಂತ್ಯ ಬೀಜ ಜಾಸ್ತಿ ಇತ್ತು ಅಂತ. ಹಾಗೆ ಮೆಣಸಿನ್ಕಾಯಿ ಗಿಡನೂ ಹಾಕಿನಿ. ಅದೇನು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ, ನೋಡಬೇಕು ಹೆಂಗೆ ಬರುತ್ತೇನೋ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಸೊಪ್ಪೆಲ್ಲ ಕಿತ್ಕೊಂಡ್ಬಿಟ್ಟು ಏನಾದರೂ ಮಾಡೋಣ ಅಂತಂದು
ಕಿತ್ಕೊತಾ ಇದ್ದೀನಿ. ಹಿಂಗೂ ಚೆನ್ನಾಗಿ ಫ್ರೆಶ್ ಆಗಿದೆ. ಹಂಗೆ ನೋಡ್ತಾ ಇರ್ಬೋದು ಪುದೀನ ಸೊಪ್ಪು ಅಲ್ಲಲ್ಲೇ ಬೆಳ್ಕೊತಾ ಇದೆ. ಇವಾಗ ಮತ್ತೆ ಚಿಗುರ್ಕೊತಾ ಇದೆ. ಅದನ್ನು ಕೂಡ ಒಂದು ಬೌಲ್ ಇದೆ ಅಲ್ವಾ, ಈ ಬೌಲ್ ಫುಲ್ ಬರುತ್ತೆ ಪುದೀನ ಸೊಪ್ಪು ಒಂದ್ಸಲ ಬಿಟ್ಟರೆ. ಮನೆಯಲ್ಲೇ ಬೆಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಟೆಂಪಲ್ಗೆ ಹೋಗಿ ಬರೋಣ ಅಂತಂದು ಹೋಗ್ತಾ ಇದ್ದೀವಿ. ಇಲ್ಲೇ ಅಟ್ಟೂರ್ ಲೇಕ್ ಇದು ನೋಡ್ತಾ ಇರ್ಬೋದು. ಯಲಹಂಕ ಹತ್ರ ಇರುವಂಥ ಅಟ್ಟೂರ್ ಲೇಕು. ಅಲ್ಲಿ ಒಂದು ಟೆಂಪಲ್ ಇದೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಫೇಮಸ್ ಟೆಂಪಲ್ಲು. ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ ಅಂತ. ನಾನು ಕೂಡ ಬಂದೇ ಇರಲಿಲ್ಲ, ನನ್ನ ಹಸ್ಬೆಂಡ್ ಒನ್ ಟೈಮ್ ಹೋಗಿದ್ರಷ್ಟೇ. ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ರು. ಸರಿ ಹೋದ್ರಾಯ್ತು ಅಂತಂದು ನಾನು ನನ್ನ ಹಸ್ಬೆಂಡ್ ಹೋಗಿದ್ದೀವಿ. ಈ ಟೆಂಪಲ್ ಆಲ್ಮೋಸ್ಟ್ ತುಂಬಾ ಫೇಮಸ್ಸು, ಗೊತ್ತಿರುತ್ತೆ ಕೆಲವೊಬ್ರು, ತುಂಬ ಜನ ಹೋಗಿರ್ತೀರ. ಸೊ ನಾನು ಹೋಗಿದ್ನಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ. ಹಾಗೆ ಅಲ್ಲೆಲ್ಲ ನಾಡಿ ಭವಿಷ್ಯ ಎಲ್ಲನೂ ಕೂಡ ಹೇಳ್ತಾರೆ. ಅದ್ರದ್ದು ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ತೀರ್ಥ ಸ್ನಾನ ಅಂತಲೂ ಕೂಡ ಇರುತ್ತೆ. ಸೊ ಅದ್ರದ್ದು ಕೂಡ ಯಾವ್ಯಾವ ದಿನ ಹಾಕ್ತಾರೆ, ಯಾವ್ಯಾವ ಟೈಮಿಂಗೆಲ್ಲ ಹಾಕಿರ್ತಾರೆ. ಸೊ ಯಾರಾದರೂ ತೀರ್ಥ ಸ್ನಾನ ಈ ಥರ ಎಲ್ಲ ಮಾಡಬೇಕು ಅಂತ ಇರೋರೆಲ್ಲ ಹೋಗಿ ಆಯಾ ಡೇಟ್ಗೆ ಹೆಸರೆಲ್ಲ ಬರೆಸ್ಬೇಕು ಅಂತ ಅನಿಸುತ್ತೆ. ನಾನು ಯಾವಾಗೂ ಮಾಡಿಲ್ಲ, ಸೊ ಅದೆಲ್ಲ ಮಾಡಿಸಿಲ್ಲ. ಮುಂದೆ ಯಾವಾಗಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಹೋಗಿದ್ನಲ್ವಾ, ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಇವರೆಲ್ಲ ನಿಂತಿದ್ದಾರಲ್ಲ ನಾಡಿ ಭವಿಷ್ಯ ಕೇಳೋದಕ್ಕೆ ಅಂತಲೇ ನಿಂತಿರೋದು. ಸೊ ನಾವು ಬರ್ಸೋಗಿದ್ವಿ, ಬೆಳಗ್ಗೆನೇ ಬಂದುಬಿಟ್ಟು. ಸೊ ನಮಗೆ ಸಂಜೆ ಬರೋದಕ್ಕೆ ಹೇಳಿದ್ರು, ಯಾಕಂದರೆ ನಮ್ಮದು ತುಂಬಾ ಕ್ಯೂ ಇತ್ತು. ನಾಡಿ ಭವಿಷ್ಯ ಹೇಳ್ತೀವಿ ಅಂತಂದು ಹೇಳಿದ್ರು. ತುಂಬ ಫೇಮಸ್ ಅಂತೆ ಇಲ್ಲಿ ನಾಡಿ ಭವಿಷ್ಯ ಹೇಳೋರು. ಸೊ ಏನಿರುತ್ತೋ ಅದನ್ನೇ ಹೇಳ್ತಾರಂತೆ. ಸೊ ನಾವು ನೋಡೋಣ ಅಂತಂದು ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ಬಂದ್ವಿ. ನಿಮ್ಮದು ಸಂಜೆ ಆಗುತ್ತೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತಂದು ಹಾಗೆ ಬಂದು ಪ್ರಸಾದ ತಿಂದ್ಕೊಂಡ್ವಿ. ಪ್ರಸಾದ ಇಟ್ಟಿದ್ರು. ಸೊ ಮತ್ತೆ ಮನೆಗೆ ಹೋಗಿ ಮತ್ತೆ ಸಂಜೆ ಬಂದು ಹೋದ್ವಿ. ಇದು ಮತ್ತೆ ನನ್ನ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಸೊ ನನ್ನ ಮಗ ಅಂತೂ ಇವಾಗ ಹೊರಗಡೆ ಹೋದರೆ ಒಬ್ಬನೇ ತಿನ್ನೋದು ಕಲ್ತಿದ್ದಾನೆ. ನನಗೆ ಅವ್ರಿಗೊಂದು ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ವಿ ಅಷ್ಟೇ. ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡ್ಬಂದ್ವಿ. ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೇ ಇಲ್ಲ ಡೈಲಿ ವ್ಲಾಗ್ ಇತ್ತೀಚೆಗೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ, ಈಗೆಲ್ಲ ಶ್ರಾವಣ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಫಸ್ಟು ಧೂಳು ಎಲ್ಲ ಹೊಡ್ಕೊಂಡು ಜಾಡ ಎಲ್ಲ ತೆಗೆದುಬಿಟ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಅದಾದಮೇಲೆ ಕಿಟಕಿ ಎಲ್ಲ ನೆಕ್ಸ್ಟ್ ಯಾವಾಗಾದರೂ ಒಂದಿನ ಒರೆಸ್ಕೊಂಡ್ರೆ ಆಗುತ್ತೆ. ನಿಧಾನಕ್ಕೆ ಒಂದೊಂದೇ ಮಾಡ್ಕೋಬೇಕು. ಎಲ್ಲ ಒಂದೇ ದಿನ ಮಾಡ್ಕೊತೀವಿ ಅಂತಂದರೆ ಪೇಷಂಟ್ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ನಾನೊಂದು ಕೆಲಸ ಮಾಡಿದ್ರೆ ನನ್ನ ಹಸ್ಬೆಂಡ್ ಒಂದು ಕೆಲಸ ಮಾಡ್ತಾರೆ. ಸೊ ಡೈಲಿ ಒಂದೊಂದು ಸ್ವಲ್ಪನೇ ಮಾಡ್ಕೊತಾ ಹೋದ್ವಿ, ಎಷ್ಟೆಷ್ಟಾಗುತ್ತೋ ಅಷ್ಟು. ಸೊ ಈ ಥರ ಮೂಲೆಯಲ್ಲೆಲ್ಲ ಜೇಡಗಳೆಲ್ಲ ಜಾಸ್ತಿ, ಅದರಲ್ಲಿ ಲೈಟ್ ಇರೋ ಹತ್ರ ಅಂತೂ ಜಾಸ್ತಿ ಇರುತ್ತೆ ಜೇಡಗಳು. ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ, ತೆಗೆದು ಹಾಕಿದ್ರೂ ಕೂಡ ಬರ್ತಾನೆ ಇರ್ತಾವೆ ಜೇಡಗಳು. ಫೋಟೋಸ್ ಮೇಲೆ ಈ ಥರ ಮೂಲೆಯಲ್ಲೆಲ್ಲ. ಹಾಗೆ ನಾವು ಏನೋ ಅದು ಫಾಲ್ ಸೀಲಿಂಗ್ಸ್ ಎಲ್ಲ ಮಾಡಿಸಿದ್ದೀವಿ ನೋಡಿ. ಫಾಲ್ ಸೀಲಿಂಗಲ್ಲಿ ಒಳಗಡೆ ಜಾಸ್ತಿ ಗ್ಯಾಪ್ ಬಿಟ್ಟಿಲ್ಲ, ಅಂದ್ರೂ ಕೂಡ ಜಾಸ್ತಿ ಜೇಡಗಳೆಲ್ಲ ಹೋಗಿ ಕೂತ್ಕೊತಾ ಇತ್ತು. ಈ ವಿಡಿಯೋನೆಲ್ಲ ನನ್ನ ಮಗ ಮಾಡಿಕೊಟ್ಟಿರೋದು. ಪಾಪ ಅದಕ್ಕೇನು ಗೊತ್ತಾಗಲ್ಲ, ಹಿಡ್ಕೊ ಅಂತ ಹೇಳಿದೆ. ಅದೇ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದೆ. ಚಿಕ್ಕವನಲ್ವಾ, ಸೊ ಅವನಿಗಿನ್ನೂ ಅಷ್ಟೊಂದು ವಿಡಿಯೋ ಮಾಡೋದು, ಫೋಟೋ ತೆಗೆಯೋದೆಲ್ಲ ಗೊತ್ತಾಗಲ್ಲ. ನಾನು ಏನು ಹೇಳ್ತೀನಿ ಅದನ್ನು ಮಾಡಿಕೊಟ್ಟ. ಹಾಗೆ ಮತ್ತು ದೇವ್ರ ಮನೆ ಎಲ್ಲ ಒಂದಿನ ಕ್ಲೀನ್ ಮಾಡಿಕೊಂಡೆ. ಸೊ ಎಲ್ಲನೂ ಕೂಡ ಒಂದೊಂದು ದಿನ ಅಂತ ಇಟ್ಕೊಂಡು ಎಲ್ಲ ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡೆ. ಅರ್ಜೆಂಟ್ ಏನೂ ಮಾಡ್ಕೊಳ್ಳಿಲ್ಲ. ಎಲ್ಲ ಒಂದೇ ದಿನ ಮಾಡಿಕೊಂಡ್ರೆ ಆಗೋದೇ ಇಲ್ಲ. ಸೊ ಮಕ್ಕಳೆಲ್ಲ ಇರ್ತಾರಲ್ವ, ಸೊ ಅವ್ರಿಗೆ ಊಟ ತಿಂಡಿ ತಿನ್ನಿಸೋದು, ಹೋಮ್ವರ್ಕ್ ಮಾಡಿಸೋದು, ಹಾಗೆ ಅಡುಗೆ ಕೆಲಸ ಇದೆಲ್ಲ ಇರುತ್ತೆ. ಬರೀ ಇದೊಂದೇ ಕ್ಲೀನಿಂಗ್ ಅಂತಂದರೆ ಆಗಲ್ಲ ಒಂದೇ ದಿನಕ್ಕೆ. ಹಂಗಾಗಿ ಡೈಲಿ ಅವ್ರು ಸ್ಕೂಲ್ಗೆ ಹೋದಾಗ ಮಾಡ್ತಾಯಿರ್ತೀನಿ, ಇಲ್ಲ ನನ್ನ ಮಗ ಮಲ್ಕೊಂಡಾಗ ಮಾಡ್ಕೊತಾ ಇರ್ತೀನಿ. ಸೊ ಇದೆಲ್ಲ ನನ್ನ ಮಗಳು ವಿಡಿಯೋ ಮಾಡಿಕೊಟ್ಟಿರೋದು. ಒಂದಿನ ನನ್ನ ಮಗ ಮಾಡಿಕೊಟ್ಟ, ಇನ್ನೊಂದು ದಿನ ನನ್ನ ಮಗಳು ಮಾಡಿಕೊಟ್ಲು. ಸೊ ಇದೆಲ್ಲ ಡ್ರಾಯರ್ಸ್ ಎಲ್ಲ ತುಂಬಾ ಗಲೀಜಾಗಿತ್ತು ದೇವ್ರ ಮನೆಯಲ್ಲಿ. ಕುಂಕುಮ ಅರಿಶಿನ ಇದೆಲ್ಲ ಬಿದ್ದುಬಿಟ್ಟು ತುಂಬ ಕಲೆ ಆಗಿಬಿಟ್ಟಿತ್ತು. ನಮ್ಮದಂತೂ ವೈಟ್ ಡ್ರಾಯರ್ಸ್ ಅಲ್ವಾ, ಸೊ ಹಂಗಾಗಿ ಗಲೀಜು ಎದ್ದೆದ್ದು ಕಾಣಿಸ್ತಾ ಇರುತ್ತೆ. ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ, ಜಸ್ಟ್ ಮೇಲ್ಗಡೆ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಒಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ, ಅದೆಲ್ಲ ತೆಗೆದುಬಿಟ್ಟೆ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಕಡೆ ಗಂಧ, ಅರಿಶಿನ, ಕುಂಕುಮ, ಕರ್ಪೂರ, ಏನು ದೇವರಿಗೆಲ್ಲ ಯೂಸ್ ಮಾಡೋ ಐಟಮ್ಸ್ನೆಲ್ಲ ಒಂದು ಕಡೆ ಇಡ್ತಾ ಇದ್ದೀನಿ. ಹಾಗೆ ಊದುಬತ್ತಿ ಎಲ್ಲನೂ ಕೂಡ ಒಂದು ಕಡೆ ಇಟ್ಟು, ಇದು ಗೋಮಂತ್ರ, ಗಂಗಾಜಲ ಏನೆಲ್ಲ ಇರುತ್ತೆ ನೋಡಿ ದೇವಸ್ಥಾನಗಳಿಂದ ತಂದಿರೋದು ಅಥವಾ ಮನೆ ಶುದ್ಧಿ ಮಾಡೋದು, ಈ ಥರದ್ದನ್ನೆಲ್ಲ ನಾನು ಒಂದು ಹತ್ರ ಇಡ್ತಾ ಇದ್ದೀನಿ. ಇದು ಫ್ಲವರ್ಗೆ ಹಾಕೋ ಪರ್ಫ್ಯೂಮ್ ಅಂತೆ, ಚಿಕ್ಕದು ಬಾಟಲ್ ಇದೆಯಲ್ಲ ಅದು.
ಅದನ್ನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಫ್ಲವರ್ಗೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಘಮ ಘಮ ಅಂತ. ಹಾಗೆ ಊದುಬತ್ತಿ, ಅರಿಶಿನ ಕುಂಕುಮ, ಜಪಮಾಲೆ, ಆಮೇಲೆ ಡೈರಿ ಒಂದು ಇಟ್ಕೊಂಡಿದ್ದೀನಿ. ಹಾಗೆ ದೇವ್ರದ್ದು ಬುಕ್ಕು, ಹಾಗೆ ಟಿಶ್ಯೂ ಪೇಪರು ಇದೆಲ್ಲನೂ ಕೂಡ ಒಂದ್ರಲ್ಲಿ ಹಾಕಿ ಇಟ್ಟು ಎಲ್ಲ ಸೆಟ್ ಮಾಡಿದೆ. ಹಾಗೆ ಸಂಜೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಅಂತ ಹೋಗಿದ್ವಿ. ಕೊನೆ ಶುಕ್ರವಾರ ಅಲ್ವಾ, ಆಷಾಢ ಶುಕ್ರವಾರ ಹೋಗಿರಲಿಲ್ಲ ಅಂತ ಹೋದ್ವಿ. ತುಂಬಾನೇ ರಶ್ ಇತ್ತು. ಇದು ವಿದ್ಯಾರಣ್ಯಪುರದಲ್ಲಿರುವಂತಹ ದೇವಸ್ಥಾನ. ಈ ದೇವಸ್ಥಾನನೂ ಕೂಡ ತುಂಬಾನೇ ಫೇಮಸ್ ಆಗಿರುವಂಥ ದೇವಸ್ಥಾನ. ಹಾಗೆ ನೋಡ್ತಾ ಇರ್ಬೋದು, ಕೊನೆ ಶ್ರಾವಣ ಆಗಿರೋದ್ರಿಂದ ಒಳಗಡೆ ತುಂಬ ರಶ್ ಇರುತ್ತೆ. ಈ ದೀಪಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಒಳಗಡೆನೇ ಹಚ್ತೀವಿ ನಾರ್ಮಲ್ ದಿನಗಳಲ್ಲಿ. ಅಲ್ಲೆಲ್ಲ ಜಾಗ ಇಲ್ಲ ಅಂತ ಎಲ್ಲ ಬೆಲ್ಲದ ದೀಪ, ಕುಂಬಳಕಾಯಿ ದೀಪ, ಹಾಗೆ ನಿಂಬೆಹಣ್ಣಿನ ಆರತಿ ಈ ಥರ ಎಲ್ಲ ಮಾಡಿಬಿಟ್ಟು ಎಲ್ಲ ಇಲ್ಲೇ ಹೊರಗಡೆನೇ ಇಟ್ಬಿಟ್ಟಿದ್ದಾರೆ. ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾವು ಕೂಡ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.